ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ಜಿ ಡಿ ಎಸ್ ಬಗ್ಗೆ ಅಪ್ಡೇಟ್ನ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಜಿ ಡಿ ಎಸ್ದು ಥರ್ಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ, ಹಾಗೆ ಇನ್ನೂ ಎಷ್ಟು ಮೆರಿಟ್ ಲಿಸ್ಟ್ಗಳು ಬರುತ್ತೆ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದೀರಾ. ಓಕೆನಾ. ಥರ್ಡ್ ಮೆರಿಟ್ ಲಿಸ್ಟ್ ಬಂದುಬಿಟ್ಟು ಮೇ 15 ಒಳಗಡೆ ಬರುವಂಥ ಚಾನ್ಸಸ್ ಇದೆ. ಎಷ್ಟು ಮೆರಿಟ್ ಲಿಸ್ಟ್ಗಳು ಬರ್ಬೋದು ಅಂತ ಅಂದರೆ, ಈಗ ನೋಡಿ ಮೇ 15 ಒಳಗಡೆ ಥರ್ಡ್ ಮೆರಿಟ್ ಲಿಸ್ಟ್ ಬಂತು ಅಂತ ಅಂದರೆ ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 15 ಡೇಸ್ ಟೈಮ್ ಕೊಡ್ತಾರೆ. ಸೊ ಮೇ ಮಂತಲ್ಲಿ ಅಷ್ಟೇ ಆಗೋವಂಥದ್ದು. ಫೋರ್ತ್ ಮೆರಿಟ್ ಲಿಸ್ಟಿಗೆ ಟೈಮ್ ಇರೋದಿಲ್ಲ. ನೆಕ್ಸ್ಟು ಫೋರ್ತ್ ಮೆರಿಟ್ ಲಿಸ್ಟು ಜೂನಲ್ಲಿ ರಿಲೀಸ್ ಆಗುತ್ತೆ. ಮತ್ತು ಅದರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ನಡಿಬೇಕಾಗತ್ತೆ. ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಈ ಒಂದು ಶೆಡ್ಯೂಲ್ ಏನಿದೆ, ಜಾನ್ವರಿ ಶೆಡ್ಯೂಲ್, ಅದು ಜೂನ್ 30ಗೆ ಎಂಡ್ ಆಗುತ್ತೆ. ಅದಾದಮೇಲೆ ಯಾವುದೇ ರೀತಿಯಾದಂತಹ ಏನು ಶಾರ್ಟ್ ಲಿಸ್ಟ್ ಕೂಡ ಬರೋದಿಲ್ಲ ಸ್ಟೂಡೆಂಟ್ಸ್ದು. ಸೊ ಮೆರಿಟ್ ಲಿಸ್ಟು ಆಲ್ಮೋಸ್ಟ್ 4 ಮೆರಿಟ್ ಲಿಸ್ಟಿಗೆ ಎಂಡ್ ಆಗುತ್ತೆ ಈ ಸರ್ತಿ. ಪ್ರತಿ ಸರ್ತಿನೂ ಅಷ್ಟೇ 5-6 ಮೆರಿಟ್ ಲಿಸ್ಟ್ಗಳು ಬರ್ತಾಯಿತ್ತು, ಯಾಕೆಂದರೆ ವೇಕೆನ್ಸೀಸ್ ಕೂಡ ಜಾಸ್ತಿ ಇರ್ತಾಯಿತ್ತು. ಈ ಸರ್ತಿ 1023 ವೇಕೆನ್ಸೀಸ್ ಅಷ್ಟೇ ಇರೋವಂಥದ್ದು. ಆಲ್ರೆಡಿ ಅರ್ಧ ಫಿಲ್ ಆಗೋಗಿದೆ. ಸೊ ಇನ್ನು ಅರ್ಧ ಅಷ್ಟೇ ಬಾಕಿ ಇರೋವಂಥದ್ದು. ಈಗ ಥರ್ಡ್ ಮೆರಿಟ್ ಲಿಸ್ಟಲ್ಲಿ ಇನ್ನೊಂದು 250-300 ಅಷ್ಟು ಮಾತ್ರನೇ ಇರುತ್ತೆ. ಫೋರ್ತ್ ಮೆರಿಟ್ ಲಿಸ್ಟಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಅದಲ್ಲದೆ ನಾನು ಹೇಳಿದಾಗೆ ಅವರು ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನಲ್ಲಿ ಹೇಳಿರೋ ರೀತಿ ಜೂನ್ 30 ಆದ ನಂತರ ಯಾವುದೇ ರೀತಿಯಾದಂತಹ ಮೆರಿಟ್ ಲಿಸ್ಟ್ಗಳು ರಿಲೀಸ್ ಆಗೋದಿಲ್ಲ. ಹಾಗಾಗಿ 4 ಮೆರಿಟ್ ಲಿಸ್ಟ್ಗಳು ಅಷ್ಟೇ ಈ ಒಂದು ಶೆಡ್ಯೂಲಲ್ಲಿ ಬರುವಂಥದ್ದು. ಇದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಏನು ಇನ್ನು 2 ಮೆರಿಟ್ ಲಿಸ್ಟ್ಗಳು ಅಷ್ಟೇ ಬಾಕಿ ಇದೆ. ಆ ಒಂದು ಮೆರಿಟ್ ಲಿಸ್ಟ್ಗಳಲ್ಲಿ ನಿಮ್ಮ ಸೆಲೆಕ್ಷನ್ ಆಗದೆ ಹೋದರೆ ನೀವು ಏನು ನಿರಾಸೆ ಆಗುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಈ ಒಂದು ಜಿ ಡಿ ಎಸ್ ಅಥವಾ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಏನಿದೆ, ಅದು 1 ವರ್ಷಕ್ಕೆ 2ರಿಂದ 3 ಶೆಡ್ಯೂಲ್ಗಳಲ್ಲಿ ಏನು ಕಾಲ್ಫರ್ ಮಾಡ್ತಾರೆ ವೇಕೆನ್ಸೀಸ್ನ. ಹಾಗಾಗಿ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಖಂಡಿತ ಇನ್ನೊಂದು ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಅದ್ರ ಬಗ್ಗೆ ನಾನು ಆ ಒಂದು ನೋಟಿಫಿಕೇಷನ್ ರಿಲೀಸ್ ಆದಾಗ ಅಪ್ಡೇಟ್ ಕೊಡ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅಪ್ಡೇಟ್ ಬಂದಾಗ ಪ್ರತಿಯೊಂದು ಅಪ್ಡೇಟ್ನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಥರ್ಡ್ ಮೆರಿಟ್ ಲಿಸ್ಟ್ ಬಿಟ್ಟ ತಕ್ಷಣ ನಿಮಗೆ ಫಸ್ಟ್ ವಿಡಿಯೋ ತಲುಪುತ್ತೆ. ಓಕೆನಾ. ಸೊ ಕಟ್ ಆಫ್ ಕೂಡ ತುಂಬ ಜಾಸ್ತಿನೇ ಇರುತ್ತೆ. 90+ ಇರೋ ಅಂಥವ್ರು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.